ಅಲ್ಲಿಗೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದ್ರೆ ಓನರ್ಗೆ ತುಂಬಾ ಅಹಂಕಾರ. ಕಲ್ ಮೇಲ್ ಕಲ್ ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈ ತರ ಎಲ್ಲ ದಾರಗಳೆಲ್ಲ ಏನು ಕಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅಯ್ಯೋ ನಾನ್ ಹೇಳ್ತಿದೀನಿ ಆಮೇಲೆ ಹತ್ತಬಾರ್ದಂತ ಬೋರ್ಡ್ ಹಾಕಿದ್ದಾರೆ, ಆದ್ರೆ ಇವ್ರು ಹತ್ತಿಸ್ತಿದ್ದಾರೆ ಏನಕ್ಕಂತ ಗೊತ್ತಿಲ್ಲ. ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಮತ್ತೇನಪ್ಪಾ ಅಂತ ಅಂದ್ರೆ ನಾನು ಧರ್ಮಸ್ಥಳಕ್ಕೆ ಬಂದು 2 days ಆಯ್ತು ಇವತ್ತಿಗೆ. ಇವತ್ತೇನೇನು ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಇವತ್ತು ನಾನು ದರ್ಶನ ಮಾಡ್ದೆ. ಬನ್ನಿ ಎಲ್ಲಿ ಹೋಗ್ತೀನಿ ಅಂತ. ನಾವ್ ಯಾವಾಗ ಬಂದ್ರು ಇಲ್ಲೇ ಟೀ ಕುಡಿಯೋದು, ಇಲ್ಲೇ ಟಿಫನ್ ಕೂಡ ಇಲ್ಲೇ ಮಾಡೋದು. ಬೆಳಗ್ಗೆ ಟಿಫನ್ ಇವತ್ತಿನ ಬಂದು 2 days ಆಯ್ತು. ಸಾಕು ಅಂತ ಅಂದ್ಯ ಖಾರ ಇದೆ ಅಡ್ಜಸ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಎಲ್ಲ ಟೇಸ್ಟ್ ಮಾಡೋಣ ಅಂತ ಅಂದ್ರು ಧರ್ಮಸ್ಥಳದಲ್ಲಿ ಎಲ್ಲ ಹೇಗಿದೆ ಹಾಗೆ ವಿಡಿಯೋಸ್ ತಿಂತಾ ಇದ್ದೀನಿ. ಹೋಟೆಲಲ್ಲಿ ಫಸ್ಟಿಗೆ ಚೆನ್ನಾಗಿಲ್ಲ, ರೆಸ್ಪಾನ್ಸ್ ಸರಿ ಇಲ್ಲ ಇಲ್ಲಿ, ಮತ್ತೆ ಕ್ಲೀನ್ನೆಸ್ ಈ ಹೋಟೆಲಿಗೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದ್ರೆ ಓನರ್ಗೆ ತುಂಬಾ ಅಹಂಕಾರ. ನನಗೆ ದೋಸೆಲಿ 2 ಸತಿ ಕೂದಲು ಬಂದಿತ್ತು, ಅದನ್ನ ಓನರಿಗೆ ಹೇಳಿದಕ್ಕೆ ಅವರು ನಮಗೆ ಜೋರ್ ಮಾಡಿದ್ರು. ಯಾರು ಹೋಗಕ್ ಹೋಗ್ಬೇಡಿ ಈ ಹೋಟೆಲಿಗೆ. ದೇವಸ್ಥಾನದ ಪಕ್ಕದಲ್ಲಿ ಪ್ಲೇಸ್ ಅಲ್ಲಿ ಇರೋದು. ಏನ್ ಬೇಕು ದೇವ್ರಿದ್ದು ಅವೆಲ್ಲ ನಿಮ್ಗೆ ಸುತ್ತಾಗಿರ್ಬೋದು. ಮನೆಗೆ ಏನಾದ್ರು ಬೇಕು ಅಂತಂದ್ರೆ ದೇವ್ರ ಫೋಟೋಸ್ ಎಲ್ಲವೂ ಇಲ್ಲೇ ಸಿಗೋದು. ಮತ್ತೆ ತಾಯ್ತಾ ಬೇಕು ಇದು ಸರ ಎಲ್ಲ ಇದಾವೆ. ಸರ ಸರ ಇರ್ಲಿ ಏನಿರ್ಲಿ ಬಿಡಿ, ಈ ತರ ಎಲ್ಲ ಸಿಗುತ್ತೆ ದೇವ್ರಿಗೆ. ಧರ್ಮಸ್ಥಳಕ್ಕೆ ಬಂದ್ರೆ ಈ ತರ ಎಲ್ಲ ಒಯ್ತಾರೆ. ಹಾಗಾಗಿ ನಾನು ನೋಡಕ್ ಬಂದಿದ್ದೀನಿ. ನೋಡೋಣ ಯಾವ್ದಾದ್ರು ಬೇಕು ಅಂತ ಅಂದ್ರೆ ತಗೋಣ ಅಂತ ಅಂದ್ರೆ. ನೋಡಿ ಧರ್ಮಸ್ಥಳಕ್ಕೆ ಬಂದವರು ಆಲ್ಮೋಸ್ಟ್ ಮನೆ ಒಂದ್ 5 ಮನೆಗಾದ್ರೂ 5 ಮನೆಗಾದ್ರೂ ಕೊಡ್ಬೇಕು ಅಂತ ಅಂದ್ರೆ ಈ ತರ ಎಲ್ಲ ತಗೊಂತಾರೆ. ಬಳೆಲ್ಲ ತೋರಿಸ್ತೀನಿ ನಿಮ್ಗೆ ಶಾಪಿಂಗ್. ಮಕ್ಕಳಿಗೆ ಸ್ಮಾಲ್ ಬಳೆ ಇದ್ದಾವೆ. ಏನ್ ಬೇಕು ತರ ಎಲ್ಲ ಇದಾವೆ. ನಿಮ್ಗೆ ಬೇಕಾದ್ರೆ ನೋಡ್ಬೋದು. ಈ ಎನಿ ಮನೆಲ್ಲ ಸಿಗುತ್ತೆ ನೋಡಿ. ಕೇರಿಂಗ್ಸ್ ಇದಾವೆ, ಡಿಫ್ರೆಂಟ್ ಇದೆ ಕೇರಿಂಗ್ಸ್. ಅಣ್ಣ ಇದು ಎಷ್ಟು? ಅವಳು ಕೇಳೋದಿಲ್ಲ, ನಾನು ಕಿತ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದು ಕೃಷ್ಣ ಜನ್ಮಾಷ್ಟಮಿ ಬಂತಲ್ಲ, ಹಾಗಾಗಿ ಡ್ರೆಸ್ ಹಾಕೊಂಡು ರೀಲ್ಸ್ ಮಾಡೋಣ ಅಂತ ಅಂದು ನಾನು ಇದು ತಗೊಂಡಿದ್ದೀನಿ. ಇದೊಂದು ತಗೋಣ ಅಂತ ಅಂದ್ರೆ ಅಣ್ಣ ಇದು ತಗೊಳ್ಳೋ ಹಿಂಗೆ ಕೇಳ. ಇದು 60 ಇದು ಮಾಡಿದ್ದೀರಾ ನೀವು. ಇದು 60, ಅದೊಂದು 50, 110, 20, 130, ಇದು 165. 165 ಕಡಿಮೆ ಇಲ್ವಾ? ಅಷ್ಟು ಕಮ್ಮಿ. ಎಷ್ಟು? 10 ರೂಪಾಯಿ. 10 ರೂಪಾಯಿ ಕಡಿಮೆನಾ? ಈ ಅಣ್ಣ ನನಗೆ ಇದ್ರಲ್ಲೂ 10 ರೂಪಾಯಿ ಬಿಟ್ಟಿದ್ದಾರೆ. ಇದ್ರಲ್ಲಿ ಇದು 60 ರೂಪಾಯಿ ಹೇಳ್ತಿದ್ದಾರೆ ಬಾಳೆನ. ಇದು 10 rupees ಅಂತೆ. ಇದು ಅದು 30 ಅಂತೆ. ಆದ್ರೆ 10 rupees ಕಡಿಮೆ ಕೊಡಿ ಅಂತ ಹೇಳ್ತಿದ್ದಾರೆ. ಅಣ್ಣ ಕಡಿಮೆ ಮಾಡ್ತಾರೆ. 20 ಕಮ್ಮಿ ಕೊಡಿ, 140 ಕೊಡಿ.
ಸರಿ 140 ರೂಪಾಯಿ ಕೊಡೋಣ ಹಣ್ಣಿಗೆ. ಎಷ್ಟು? 140. ಇದು ಹಲ್ವಾ ನನ್ನ ಫೇವರೇಟ್. ಈ ತಗೊಳ್ಳಲ್ಲ, ಆಮೇಲೆ ಬರ್ತಾ ತಗೊಂತೀನಿ ಹಲ್ವಾನ. ನೋಡಿ ಈ ತರ ಫುಲ್ ಈ ಲೈನ್ ಪೂರ್ತಿ ಅಂಗಡಿನೇ ಇದಾವೆ. ಎಣ್ಣೆ ಮಾತ್ರ ಜಾಸ್ತಿ ಇಲ್ಲಿಂದಾನೆ ಒಯ್ಯೋದು ಧರ್ಮಸ್ಥಳದಿಂದ. ಏನಕ್ಕೆ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಫೇಮಸ್ ಅಂತ ಒಂದು ಆಯಿಲ್. ನೋಡಿ ಈ ತರ ಹಾರ ಎಲ್ಲ ಇದಾವೆ ಮನೆಗೆ ಒಯ್ಯಕ್ಕೆ. ತುಂಬಾ ಇದೀವಿ ಅಂತ ಕ್ಯಾಪ್ಸ್ ಆಗಿರ್ಬೋದು, ಬ್ಯಾಗ್, ಬಾಳೆ. ನೋಡಿ ಇದು ದೇವ್ರ ಫೋಟೋ ಅಂತ ತುಂಬಾ ಇರುತ್ತೆ ಧರ್ಮಸ್ಥಳದ್ದು. ನೋಡಿ ಫೋಟೋಸ್ ಎಲ್ಲ ತುಂಬಾ ಫೋಟೋಸ್ ಇದಾವೆ, ಯಾರಾದ್ರೂ ನೀವು ತಗೊಂಡು. ಎಲ್ಲ ದೇವ್ರ ಫೋಟೋಸ್ ಇದಾವೆ ಅಂತ ದೇವ್ರ ಇಲ್ಲ ಅಂತ. ಆರ್ಚ್ ದಾಟಿ ಬಂದಿದ ತಕ್ಷಣ ಈಶ್ವರನೇ ಕಾಣೋದು ನಮ್ಮ ಎದುರುಗಡೆ. ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತುಂಬ ದೊಡ್ಡದಿದೆ ಅದು. ಈ ಕಡೆ ಸೈಡಿಗೆಲ್ಲ ಲಾಡ್ಜ್ ಇವೆಲ್ಲ ಅಷ್ಟು ನೋಡಿ. ಕಾರೆಲ್ಲ ನಿಲ್ಸಕ್ ಪಾರ್ಕಿಂಗ್ ಎಲ್ಲ ಇದೆ. ಈ ಸೈಡು ಲಾಡ್ಜ್ ಇದೆ, ಈ ಸೈಡು ಲಾಡ್ಜ್ ಇದೆ. ಸೆಂಟ್ರಲ್ಲಿ ಇದು ಅಣ್ಣಪ್ಪ ಸ್ವಾಮಿಯ ಪಾದ. ಇಲ್ಲೇ ಮೇಲ್ಗಡೆ ಬೆಟ್ಟ ಇದೆ, ಅಣ್ಣಪ್ಪ ಸ್ವಾಮಿಯ ಬೆಟ್ಟ. ನಾವು ಹೆಣ್ಮಕ್ಳು ಮೇಲ್ಗಡೆ ಹೋಗಂಗಿಲ್ಲ, ಬಾಯ್ಸ್ ಅಷ್ಟೇ ಮೇಲ್ಗಡೆ ಹೋಗೋದು. ಹಾಗಾಗಿ ನಾವಿಲ್ಲೇ ಕೆಳಗಡೆನೆ ಕೈ ಮುಗಿತೀವಿ. ಅಣ್ಣ ಇದು ಯಾವ ಬೆಟ್ಟ ಅಣ್ಣ? ಬಾಹುಬಲಿ ವೆಂಕಟೇಶ್ವರ ಎರಡು ಹೇಳ್ತಾರ ಅಣ್ಣ. ಇದು ಅಭಿಷೇಕ ಎಲ್ಲ ಆಗುತ್ತಲ್ಲ ಅಣ್ಣ, ಯಾವಾಗ ಯಾವ ತಿಂಗಳಲ್ಲಿ ಅಣ್ಣ? ಮಾರ್ಚ್ ಅಲ್ಲ ಒಂದ್ಸತಿ ಹೇಳ್ಬಿಡಿ. ಬಾಹುಬಲಿ ಬೆಟ್ಟ ಮತ್ತೆ ಇನ್ನೊಂದು ಹೆಸರಿದೆ ಅಲ್ಲ, ಗೊಮ್ಮಟೇಶ್ವರ. ಯಾವಾಗ ಅಭಿಷೇಕ ಎಲ್ಲ ಇಲ್ಲ ಆಗೋದು? ಹನ್ನೆರಡು ವರ್ಷಕ್ಕೆ ಆಗುತ್ತಣ್ಣ ಗ್ರ್ಯಾಂಡ್ ಆಗಿ. ಎಲ್ಲ ಅದರ ಡೆಸ್ಟಿನಿ ಇಟ್ಟಿದ್ದಾರೆ. ಒಂಥರ ವೆದರ್ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಕ್ಕೆ. ನೋಡ್ಬೋದು ಯಾವ ತರ ಕಾಣಿಸ್ತಿದೆ ವೆದರ್ ಅಂತ. ಅಂದ್ರು ಮಂಜು ಟೈಮಲ್ಲಿ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಬೆಳ್ತಾಯ್ತಲ್ಲ, ಇವತ್ತು ತುಂಬಾ ಲೇಟ್ ಆಗಿ ಬಂದ್ವಲ್ಲ, ಹಾಗಾಗಿ ಇಷ್ಟಷ್ಟೇ ಕಾಣಿಸ್ತಿದೆ ನಿಮಗೆ. ನೋಡಿ ಯಾವ ತರ ತುಂಬಾ ಇನ್ನೂ ಕೆಳಗಡೆ ಇದೆ ಅಂತ ಅಂದ್ರೆ ಎಷ್ಟು ಕೆಳಗಡೆ ಇದು ಇದೆ ಧರ್ಮಸ್ಥಳ ಅಂತ ಗೊತ್ತಾಗುತ್ತೆ. ಇದು ಧರ್ಮಸ್ಥಳನೇ ಈಗ ಅಪ್ಪನಿರೋದು ಅಂತ ಕಾಣುತ್ತೆ. ಇನ್ನೂ ಕೆಳಗಡೆ ಇದೆ, ನೀವು ಇನ್ನು ಕೆಳಗಡೆನೂ ನೋಡ್ಬೋದು. ಈ ತರ ಎಲ್ಲ ಮನೆಗಳೆಲ್ಲ ಇದಾವೆ, ಪ್ಲೇಸಸ್ ಇದಾವೆ. ಅದು ಅಷ್ಟೊಂದು ಗೊತ್ತಿಲ್ಲ ನಮಗೆ. ನೋಡಿ ಎಷ್ಟು ಜನ ಬರ್ತಿದ್ದಾರೆ ಪ್ಲೇಸಸ್ ನೋಡಕ್ಕೆ ಅಂತ ಅಂದ್ರೆ. ಜಾಸ್ತಿ ಫೋಟೋಸ್ ಎಲ್ಲ ಇಲ್ಲಿ ಶೂಟ್ ಆಗ್ತಿರುತ್ತೆ. ಎಲ್ಲ ಊರಿಂದಾನು ಬಂದಿದ್ದಾರೆ. ನೋಡಿ ಬಾಹುಬಲಿ ಗೊಮ್ಮಟೇಶ್ವರಕ್ಕೆ ಬಂದಿದೀವಿ. ಇದು ಸ್ಮಾಲು, ಇನ್ನೊಂದಿದೆ ಆದ್ರೆ ಇದು ಧರ್ಮಸ್ಥಳ ಗೊಮ್ಮಟೇಶ್ವರ. ಇದು ಬಾಹುಬಲಿ ಶಿಲಾಶಾಸನವಾಗಿದ್ದು 11ನೇ ತಾರೀಕು 1970. ಇತಿಹಾಸ ತುಂಬಾ ಇದೆ, ಇದು ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನ ನೀವೇ ನೋಡ್ತಾ ಹೋಗಿ. 2007ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ ಬಾಹುಬಲಿ ಕಳಶ ಇದು. ಇವಳು ನೋಡಿ ಯಾವ ತರ ಕೂತಿದ್ದಾಳೆ ಅಂತಂದು. ಇವಳಿಗೆ ಏನು ಆನೆ ಮೇಲೆ, ರಿಯಲ್ ಆನೆ ಮೇಲೆ ಕೂತ್ಕಳೆ ಅಂತ ಅಂದ್ರೆ ಕಲ್ಲಿನ ಮೇಲೆ ಆನೆ ಮೇಲೆ ಕೂತ್ಕೊಳ್ಳೋ ಆಸೆ ಅವಳಿಗೆ. ಆನೆ ಮೇಲೆ ಹತ್ತಬಾರ್ದು ಅಂತ ಬೋರ್ಡ್ ಹಾಕಿದಾರೆ, ಆದ್ರೂ ಇವ್ರು ಹತ್ತಿಸ್ತಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ನೋಡಿ ಅಳ್ತಿದ್ದಾಳೆ, ಆದ್ರೂ ನೋಡಿ ಅಳ್ತಿದ್ದಾನೆ ಇವನು.
ಅದ್ರ ಬೇರೆ ಬೋಡೆ ಆಗ್ಬಿಟ್ಟಿದ್ದಾನೆ. ಅಲ್ಲೇ ಬಂದಿರಿ ಬರ್ರಿ. ನೋಡಿ ಇದು ಬಾಹುಬಲಿ ಗೊಮ್ಮಟೇಶ್ವರದ್ದು ಪ್ಲೇಸ್ ಇದು. ಇಲ್ಲೆಲ್ಲ ಕುತ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಿಸಿಲುಗಾಲದಲ್ಲಿ ಆಗಿರ್ಬೋದು, ಸ್ವಲ್ಪ ಮಂಜು ಇರುತ್ತಲ್ಲ ಅವಾಗ ತುಂಬಾ ಚೆನ್ನಾಗಿರ್ತೈತಿ. ಇಲ್ಲಿ ಮಳೆ ಬಿದ್ದು ಒಂದ್ ಸ್ವಲ್ಪ ಗಲೀಜಾಗಿದೆ ಅಷ್ಟೇ. ಅದು ಬಿಟ್ಟರೆ ತುಂಬಾ ಕ್ಲೀನ್ ಅಂತ ಧರ್ಮಸ್ಥಳದಲ್ಲಿ ಕೇಳ್ತಿರಲ್ಲ, ಕ್ಲೀನ್ ಪಾರ್ಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ಕೂರಕ್ಕೆಲ್ಲ ಪ್ಲೇಸ್ ಇಲ್ಲಿ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಅಲ್ವಾ? ಅದು ತೋರಿಸಿದ್ನಲ್ಲ ನಿಮಗೆ. ಹಾಗಾಗಿ ನಾನು ಇಳ್ಕೊಂತ ಇಳಿಯೋಣ ಅಂತ ಅಂದು ಹತ್ತಕ್ಕಾಗಲ್ಲಪ್ಪ, ತುಂಬಾ ಶೆಕೆ ಆಗುತ್ತೆ ಇಲ್ಲಿ. ಹಾಗಾಗಿ ಶೌಚಾಲಯ ಬೇಕಾದ್ರೆ ಇದೆ, ಶೌಚಾಲಯ ಅಂತ ಬಂದೆ ನಾನು. ಅದು ಸೀರೆ ಕಟ್ಟಿರೋದು ಈ ತರ ಕಲ್ಲೆಲ್ಲ, ಈ ಕಲ್ ಮೇಲ್ ಕಲ್ ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈ ತರ ಎಲ್ಲ ದಾರಗಳೆಲ್ಲ ಏನು ಕಟ್ಟಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ನೋಡಿ ಇಲ್ಲೊಂದು ಈ ತರ ಕಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದ್ರಲ್ಲಿ ದುಡ್ಡು ಬೇರೆ ಇದೆ, ದುಡ್ಡು ಕಲ್ಲು ಇದೆ. ಏನಕ್ಕೆ ಹಿಂಗ್ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇದು ಏನಕ್ಕೆ ಈ ತರ ಇಡ್ತಾರೆ ಅಂತ ನಾನು ಕೇಳ್ದೆ. ಈ ತರ ಏನಕ್ಕೆ ಇಡ್ತಾರೆ ಅಂತ ಅಂದ್ರೆ ಮನಿ ಆಗ್ಲಿ ಅಂತ ಅಂದು, ಅವರಿಗೆ ಅಂತಾನೆ ಮನೆ ಆಗ್ಲಿ ಅಂತ ಅಂದು ಕಲ್ ಮೇಲ್ ಕಲ್ ಇಡ್ತಾರೆ. ಅದು ಆತರ ಇಟ್ಟಿದ್ದಾರೆ. ಜೋಲಿಯಲ್ಲಿ ಏನಕ್ಕೆ ಅಂತ ಅಂದ್ರೆ ಅತಿ ಬೇಗ ಆಗ್ಲಿ ಅಂತ ಅಂದು ಆತರ ಇಟ್ಟಿರ್ತಾರಂತೆ. ಗೊತ್ತಿಲ್ಲ, ನಮಗ್ ಕೇಳಿದ್ದಿಲ್ಲ. ಗೊತ್ತಾ, ಬಾಹುಬಲಿ ವೆಂಕಟೇಶ್ವರಕ್ಕೆ ಹೋಗ್ಬೇಕು ಅಂತ ಅಂದ್ರೆ 150 ಮೆಟ್ಲು ಇದಾವೆ. ಈಗ ಆಯ್ತು ನಾನು ನೋಡಿದ್ದು, ಅದಕ್ಕೆ ಹೋಗ್ತಾ ಇದ್ದೆ. ಇದ್ರಲ್ಲಿ ಅಂತ ಕೇಳಿ ನಾವು ಹಲ್ವಾ ತಗೊಂಡೋಣ. ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಅಕ್ಕ? ಡಿಫ್ರೆನ್ಸ್ ಏನಿಲ್ಲ, ಇದು ಬಾಕ್ಸ್ ಅಲ್ಲಿ ಇದೆ ಬಸ್. ಹೌದಾ? ಎಷ್ಟಿದು ಒಂದು ಬಾಕ್ಸ್? ಇದು 1 kg 150. 1 kg 150. ಹೌದಾ ಅಕ್ಕ? ಇದು ಅರ್ಧ kg 100. ಇದು ಅದು 100. ಸಿಂಗಲ್ ಪೀಸಸ್ ಬರ್ತಾವಲ್ಲ ಆ ತರ ಇಲ್ವಾ? ಕಾಲೇಜ್ ಮಕ್ಕಳು ತಗೊಂಡ್ರೆ ಈ ತರನಾ? ಹೌದಾ? ಇದೆ ಖಾಲಿ ಆಗ್ತದೆ. ಬೇರೆ ನಿಮಗೆ ಏನು ಬೇಡ. ಎಕ್ಸ್ಟ್ರಾ ಒಂದ್ ಕ್ಯಾರಿ ಬ್ಯಾಗ್ ಇಟ್ಕೊಂಡಿದೀವಿ. ಏನಕ್ಕೆ ಅಂತ ಅಂದ್ರೆ ಇದು ಒಂದ್ಸತಿ ಆಯಿಲ್ ತರ ಬರುತ್ತಲ್ಲ ಇದ್ರಲ್ಲಿ, ಹಾಗಾಗಿ ನಾವು ಬ್ಯಾಗ್ ಅಲ್ಲಿ ಇರ್ಬೇಕಾದ್ರೆ ಸೇಫ್ಟಿ ಆಗಿರ್ಲಿ ಅಂತ ಈ ತರ ಕ್ಯಾರಿ ಬ್ಯಾಗ್ ಇಟ್ಕೊಂಡಿದ್ವಿ. ಏನು ಅಂತ ಅಂದ್ರೆ ಆಪಲ್ ಜ್ಯೂಸ್ ಇದು. ಇದಕ್ಕೆ ಅಂದ್ರೆ ಓಡಾಡೋದು ತುಂಬಾ ಶೆಕೆ ಆಗ್ತಾ ಇದೆ, ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ರು. ಒಂದ್ ಆಪಲ್ ತಗೊಂಡಿದ್ದೀನಿ, ಮೋಸಂಬಿ ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ. ಮತ್ತೆ ಜ್ಯೂಸ್ ತುಂಬಾ ಚೆನ್ನಾಗಿತ್ತು. ನೀವು ಸ್ನಾಕ್ಸ್ ಟಿಫನ್ ಎಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಲಾಡ್ಜ್ ಅಲ್ಲಿ ಸ್ಟೇ ಆಗಿರೋದು. ನಾನು ಇವಾಗ ತೋರಿಸ್ತೀನಿ ನಿಮಗೆ. ನಾನು ರೂಮ್ನ ಚೆಕ್ಔಟ್ ಮಾಡ್ತಿದ್ದೀನಿ. ನಾನು ನಿನ್ನೆ ಬಂದಿದ್ದು, ನಿನ್ನೆ 1 ಗಂಟೆಗೆ. ಈಗ ನನ್ನ ವಿಡಿಯೋಸ್ ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಆಗಿದೆ, ಎಲ್ಲ ತೋರಿಸಿದ್ದೀನಿ. ನಾನು ಈಗ ಚೆಕ್ಔಟ್ ಮಾಡೋಣ ಅಂತ ಅಂದು ನನ್ನ ರೂಮ್ನ ತೋರಿಸ್ತೀನಿ, ಬನ್ನಿ. ನಾನು ರೂಮ್ನ ಚೆಕ್ಔಟ್ ಮಾಡಿದೆ. ನನ್ನ ಹತ್ರ 130 ತಗೊಂಡಿದ್ರು, ಅವ್ರು ನನಗೆ 50 ರೂಪೀಸ್ ವಾಪಸ್ ಕೊಟ್ಟಿದ್ದಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಲಾಸ್ಟ್ ತನಕ ವಿಡಿಯೋ ನೋಡಿದ್ದಕ್ಕೆ.